ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ 2 ಪುಸ್ತಕಗಳು ಬರ್ತವೆ. ಮೊದಲನೆಯ ಭಾಗ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ, ಎರಡನೆಯ ಭಾಗ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತ ಬರ್ತದೆ. ಇದರಲ್ಲಿನ ಅಧ್ಯಾಯಗಳನ್ನು ನಾವು ನೋಡೋದಾದರೆ ಇಲ್ಲಿ 9 ಅಧ್ಯಾಯಗಳು ಬರ್ತವೆ. ಅದರ ಬಗ್ಗೆ ಪರಿವಿಡಿಯನ್ನು ನಾವು ನೋಡೋದಾದರೆ, ಮೊದಲನೆಯ ಘಟಕ ಅಭಿವೃದ್ಧಿ ನೀತಿಗಳು ಮತ್ತು ಅನುಭವಗಳು ಅಂತದ. ಇದರೊಳಗೆ ಅಧ್ಯಾಯ 1 ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ, ಅದರಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ, ಆಮೇಲೆ ಕೃಷಿ ವಲಯ, ಕೈಗಾರಿಕಾ ವಲಯ, ವಿದೇಶಿ ವ್ಯಾಪಾರ, ಜನಸಂಖ್ಯಾ ಸ್ಥಿತಿ, ಉದ್ಯೋಗದ ರಚನೆ, ಮೂಲಭೂತ ಸೌಕರ್ಯಗಳ ಸ್ಥಿತಿಗತಿ ಏನಿತ್ತು ಅನ್ನೋದನ್ನು ಈ ಅಧ್ಯಾಯದೊಳಗೆ ನೋಡ್ತೀವಿ. ಅದಾದ ಮೇಲೆ ಭಾರತದ ಆರ್ಥಿಕತೆ 2ನೇ ಅಧ್ಯಾಯ 1950ರಿಂದ 90ರ ಅವಧಿ ಒಳಗೆ. ಇಲ್ಲಿ ಪಂಚವಾರ್ಷಿಕ ಯೋಜನೆ ಎಂದರೇನು, ಅದರ ಗುರಿಗಳೇನಿದ್ದಾವೆ, ಕೃಷಿ ಮತ್ತು ಕೈಗಾರಿಕೆ, ವ್ಯಾಪಾರ, ಜೊತೆಗೆ ವ್ಯಾಪಾರ ನೀತಿ ಮತ್ತು ಆಮದು ಬದಲೀಕರಣ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 2ರೊಳಗೆ 1991ರ ನಂತರ ಆರ್ಥಿಕ ಸುಧಾರಣೆಗಳಂತ ಬರ್ತದೆ. ಇದರೊಳಗೆ ಅಧ್ಯಾಯ 3 ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಬಗ್ಗೆ, ಒಂದು ಮೌಲ್ಯಮಾಪನದ ಅಂಶಗಳ ಬಗ್ಗೆ, ಅದರ ಹಿನ್ನೆಲೆ ಮತ್ತು ಅದರ ಮೌಲ್ಯಮಾಪನವನ್ನು ಈ ಅಧ್ಯಾಯದೊಳಗೆ ನೋಡ್ತೀವಿ. ಇನ್ನು ಘಟಕ 3 ಭಾರತೀಯ ಆರ್ಥಿಕ ವ್ಯವಸ್ಥೆಯು ಪ್ರಸ್ತುತ ಎದುರಿಸ್ತಕ್ಕಂತಹ ಸವಾಲುಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಬಡತನ ಅಂದ್ರೇನು, ಬಡವರನ್ನು ಗುರುತಿಸುವುದು ಹೇಗೆ, ಬಡವರ ಪ್ರಮಾಣ ಏನಿದೆ, ಬಡತನಕ್ಕೆ ಕಾರಣಗಳು ಮತ್ತು ಬಡತನವನ್ನು ಉಪಶಮನಗೊಳಿಸುವ ನೀತಿ ಮತ್ತು ಕಾರ್ಯಕ್ರಮಗಳೇನು ಹಾಕ್ಕೊಂಡಿದೆ ಸರ್ಕಾರ, ಅವುಗಳ ಬಗ್ಗೆ ಒಂದು ವಿಮರ್ಶಾತ್ಮಕ ಮೌಲ್ಯಮಾಪನವನ್ನು ಈ ಅಧ್ಯಾಯದೊಳಗೆ ನೋಡ್ತೀವಿ. 5ನೇ ಅಧ್ಯಾಯದೊಳಗೆ ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ, ಮಾನವ ಬಂಡವಾಳ ಅಂದರೆ ಏನು, ಮಾನವ ಬಂಡವಾಳದ ಮೂಲಗಳೇನಿದ್ದಾವೆ, ಮಾನವ ಬಂಡವಾಳ ಮತ್ತು ಮಾನವ ಅಭಿವೃದ್ಧಿ, ಭಾರತದಲ್ಲಿ ಮಾನವ ಬಂಡವಾಳದ ಸ್ಥಿತಿಗತಿ ಏನಿದೆ, ಭಾರತದಲ್ಲಿ ಶಿಕ್ಷಣ ವಲಯ, ಜೊತೆಗೆ ಭವಿಷ್ಯದ ನಿರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅಧ್ಯಾಯ 6 ಗ್ರಾಮೀಣಾಭಿವೃದ್ಧಿ ಅಂದರೆ ಗ್ರಾಮೀಣಾಭಿವೃದ್ಧಿ ಅಂದ್ರೇನು, ಗ್ರಾಮೀಣ ಪ್ರದೇಶಗಳಲ್ಲಿನ ಸಾಲದ ವ್ಯವಸ್ಥೆ ಹೇಗಿದೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯ ಬಗ್ಗೆ, ಜೊತೆಗೆ ಕೃಷಿ ಮಾರುಕಟ್ಟೆ, ಆಮೇಲೆ ಉತ್ಪಾದನಾ ಚಟುವಟಿಕೆಗಳತ್ತ ವೈವಿಧ್ಯೀಕರಣ, ಸುಸ್ಥಿರ ಅಭಿವೃದ್ಧಿ ಮತ್ತು ಸಾವಯವ ಬೇಸಾಯದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇನ್ನು ಅಧ್ಯಾಯ 7ರೊಳಗೆ ಉದ್ಯೋಗ, ಅದರೊಳಗೆ ಬೆಳವಣಿಗೆ, ಮಾಹಿತಿ ಮತ್ತು ಇತರೆ ಸಮಸ್ಯೆಗಳಂತ ಬರ್ತದೆ. ಇದರೊಳಗೆ ಶ್ರಮಿಕರು ಅಂದರೆ ಯಾರು, ಉದ್ಯೋಗ ಅಂದರೆ ಏನು, ಉದ್ಯೋಗದಲ್ಲಿ ಭಾಗವಹಿಸುವಿಕೆ ಪ್ರಮಾಣ ಏನಿದೆ, ಸ್ವ ಉದ್ಯೋಗಿಗಳು ಮತ್ತು ಕೂಲಿ ಶ್ರಮಿಕರು, ಉದ್ಯಮಗಳು, ಕಾರ್ಖಾನೆಗಳು ಮತ್ತು ಕಚೇರಿಗಳಲ್ಲಿನ ಉದ್ಯೋಗ, ಜೊತೆಗೆ ಬೆಳವಣಿಗೆ ಮತ್ತು ಬದಲಾಗುತ್ತಿರುವ ಉದ್ಯೋಗದ ರಚನೆ, ಭಾರತದ ಶ್ರಮಬಲದ ಅನೌಪಚಾರೀಕರಣ, ನಿರುದ್ಯೋಗ ಅಂದ್ರೇನು, ಸರ್ಕಾರ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತೀವಿ. 8ನೇ ಅಧ್ಯಾಯದೊಳಗೆ ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಮೂಲಭೂತ ಸೌಕರ್ಯ ಅಂದ್ರೇನು, ಅದರ ಮಹತ್ವ ಏನಿದೆ, ಭಾರತದಲ್ಲಿ ಮೂಲಭೂತ ಸೌಕರ್ಯಗಳ ಸ್ಥಿತಿಗತಿಗಳು ಹೇಗಿದ್ದಾವೆ, ಅದರಲ್ಲಿ ಮೂಲವಾಗಿ ಇಂಧನ ಮತ್ತು ಆರೋಗ್ಯದ ಬಗ್ಗೆ ಈ ಅಧ್ಯಾಯದೊಳಗೆ ಚರ್ಚೆ ಮಾಡ್ತೀವಿ. ಅಧ್ಯಾಯ 9ರೊಳಗೆ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ, ಪರಿಸರ ಅಂದ್ರೇನು, ಅದರ ಕಾರ್ಯಗಳೇನಿದ್ದಾವೆ, ಭಾರತದಲ್ಲಿ ಪರಿಸರ ಸ್ಥಿತಿಗತಿಗಳೇನಿದ್ದಾವೆ, ಸುಸ್ಥಿರ ಅಭಿವೃದ್ಧಿಯ ಕಾರ್ಯತಂತ್ರಗಳೇನು ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಇನ್ನು 4ನೇ ಘಟಕದೊಳಗೆ ಭಾರತದ ಅಭಿವೃದ್ಧಿ ಅನುಭವಗಳು, ನೆರೆ ರಾಷ್ಟ್ರಗಳೊಂದಿಗೆ ತೌಲನಿಕ ಅಧ್ಯಯನವನ್ನು ಮಾಡ್ತೀವಿ. ಇದರೊಳಗೆ ಅಧ್ಯಾಯ 10 ಭಾರತ ಮತ್ತು ಅದರ ನೆರೆ ರಾಷ್ಟ್ರಗಳ ಅಭಿವೃದ್ಧಿಯ ಅನುಭವ, ತೌಲನಿಕ ಅಧ್ಯಯನ, ಅಭಿವೃದ್ಧಿಯ ಪಥ, ಒಂದು ಕ್ಷಿಪ್ರ ನೋಟವನ್ನು ನೋಡ್ತೀವಿ.
ಜನಸಂಖ್ಯಾ ಸೂಚಕಗಳು, ಒಟ್ಟು ದೇಶೀಯ ಉತ್ಪನ್ನ ಮತ್ತು ವಲಯ, ಮಾನವ ಅಭಿವೃದ್ಧಿ ಸೂಚಕಗಳು, ಅಭಿವೃದ್ಧಿಯ ಕಾರ್ಯತಂತ್ರಗಳು, ಅದರ ಒಂದು ಮೌಲ್ಯಮಾಪನವನ್ನು ನಾವು ನೋಡ್ತೀವಿ. ಇದರೊಳಗೆ ಮೊದಲನೇ ಅಧ್ಯಾಯದ ಬಗ್ಗೆ ಈಗ ಚರ್ಚೆ ಮಾಡೋಣ. ಅಧ್ಯಾಯ 1, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ. ಅಂದರೆ ಮೂಲತಃ ಭಾರತ ಪ್ರಸ್ತುತ ಆರ್ಥಿಕ ವ್ಯವಸ್ಥೆ ತಕ್ಷಣದಿಂದ ಸೃಷ್ಟಿಯಾದದ್ದಲ್ಲ. ಇದು ಬಹಳ ಇದರ ಬೇರುಗಳ ಇತಿಹಾಸವನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಮಗೆ. ಅದರಲ್ಲಿ ಭಾರತವು ಆಗಸ್ಟ್ 15, 1947ರಂದು ಅಂತಿಮವಾಗಿ ಸ್ವಾತಂತ್ರ್ಯವನ್ನು ಪಡೆಯುವ ಮುನ್ನ ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಏಕೈಕ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಇಂಗ್ಲೆಂಡಿನಲ್ಲಿ ತ್ವರಿತವಾಗಿ ವಿಸ್ತರಣೆಯಾಗುತ್ತಿರ್ತಕ್ಕಂಥ ಆಧುನಿಕ ಕೈಗಾರಿಕಾ ನೆಲೆಗೆ ಕಚ್ಚಾ ಸಂಪನ್ಮೂಲಗಳ ಪೂರೈಕೆದಾರರನ್ನಾಗಿ ಭಾರತವನ್ನು ಸೀಮಿತಗೊಳಿಸ್ತಕ್ಕಂಥ ಉದ್ದೇಶ ಇತ್ತು. ಭಾರತವು ಕಳೆದ 6.5 ದಶಕಗಳಲ್ಲಿ ಸಾಧಿಸಿದ ಅಭಿವೃದ್ಧಿಯ ಮಟ್ಟ ಮೌಲ್ಯಮಾಪನ ಮಾಡಲಿಕ್ಕೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ಶೋಷಿತ ಸ್ವರೂಪದ ಸಂಬಂಧಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಅಥವಾ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಹೀಗಾಗಿ ವಸಾಹತುಶಾಹಿ ಆಳ್ವಿಕೆಯ ಅವಧಿಯಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಬ್ರಿಟಿಷರ ಆಗಮನಕ್ಕಿಂತ ಪೂರ್ವದೊಳಗೆ ಭಾರತವು ಸ್ವತಂತ್ರ ಆರ್ಥಿಕತೆಯನ್ನು ಹೊಂದಿತ್ತು. ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡೋಕ್ಕಿಂತ ಪೂರ್ವದೊಳಗೆ ಭಾರತ ಒಂದು ಸ್ವತಂತ್ರವಾದ ಆರ್ಥಿಕ ವ್ಯವಸ್ಥೆಯನ್ನು ಒಳಗೊಂಡಿತ್ತು. ಅದರಲ್ಲಿ ಪ್ರಮುಖವಾಗಿ ಕೃಷಿಯು ದೇಶದ ಬಹುಪಾಲು ಜನರ ಜೀವನಾಧಾರದ ಮೂಲವಾಗಿದ್ದಾಗ್ಯೂ ವೈವಿಧ್ಯಮಯ ತಯಾರಿಕಾ ಚಟುವಟಿಕೆಗಳಲ್ಲಿ ದೇಶದ ಆರ್ಥಿಕತೆಯ ಲಕ್ಷಣವಾಗಿತ್ತು. ಅಲ್ಲಿ ಪ್ರಮುಖವಾಗಿ ಭಾರತವು ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಲೋಹ ಮತ್ತು ಅಮೂಲ್ಯ ಹರಳುಗಳು ಮುಂತಾದ ಕರಕುಶಲ ಕೈಗಾರಿಕಾ ವಸ್ತುಗಳಿಗೆ ಜನಪ್ರಿಯತೆಯನ್ನು ಪಡೆದಿತ್ತು. ಅಂದರೆ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಈ ಉತ್ಪನ್ನಗಳು ಉತ್ಕೃಷ್ಟ ಗುಣಮಟ್ಟದ ಜೊತೆಗೆ ಏನಾಗಿದ್ದಪ್ಪ ಅಂದ್ರೆ, ಹಸ್ತಕೌಶಲ್ಯದಿಂದ ಜಾಗತಿಕ ಮಾರುಕಟ್ಟೆಯೊಳಗೆ ತಮ್ಮದೇ ಆದ ಪ್ರಾಬಲ್ಯವನ್ನು ಸಾಧಿಸಿದ್ವು. ಹೀಗಾಗಿ ವಸಾಹತುಶಾಹಿ ಸರ್ಕಾರದ ಆರ್ಥಿಕ ನೀತಿಗಳು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡದೆ ತನ್ನ ಮಾತೃ ದೇಶವಾದ ಇಂಗ್ಲೆಂಡಿನ ಆರ್ಥಿಕ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಹಂಬಲಿಸ್ತಾ ಇದ್ವು. ಇಂತಹ ಆರ್ಥಿಕ ನೀತಿಗಳು ಭಾರತದ ಆರ್ಥಿಕತೆಯ ಮೂಲ ರಚನೆಯಲ್ಲಿ ಇಂಗ್ಲೆಂಡಿಗೆ ಕಚ್ಚಾ ಸಂಪನ್ಮೂಲಗಳನ್ನು ಪೂರೈಕೆ ಮಾಡುವ ಮತ್ತು ಬ್ರಿಟನ್ನಿನಲ್ಲಿ ಉತ್ಪಾದಿಸುವ ಕೈಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ನಿಮಗೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಏನಂಥೇಳಿ, ವಸಾಹತುಶಾಹಿ ಸರ್ಕಾರ ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಯ ಉದ್ದೇಶವೇನು ಅಂತ ಕೇಳ್ತಾರೆ. ಅಲ್ಲಿ ಬ್ರಿಟಿಷರು ಕೈಗಾರಿಕೆಗಳಿಗೆ ಭಾರತದ ಕೃಷಿ ಮೂಲದ ಕಚ್ಚಾ ಸಾಮಗ್ರಿಗಳನ್ನು ಬಳಸ್ಕೊಳ್ತಕ್ಕಂಥದ್ದು, ಜೊತೆಗೆ ಬ್ರಿಟಿಷ್ ಕೈಗಾರಿಕಾ ಉತ್ಪನ್ನಗಳಿಗೆ ಭಾರತವನ್ನು ಮಾರುಕಟ್ಟೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಆಮೇಲೆ ವ್ಯವಸ್ಥಿತವಾಗಿ ಸ್ಥಳೀಯ ಕೈಗಾರಿಕೆಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಮುಕ್ತ ವ್ಯಾಪಾರ ನೀತಿಯನ್ನು ಅಳವಡಿಸಿಕೊಂಡು ಇಂಗ್ಲೆಂಡಿನಿಂದ ಆಮದಾದ ವಸ್ತುಗಳ ಮೇಲಿನ ಸುಂಕದಿಂದ ತಪ್ಪಿಸಿಕೊಳ್ಳುವುದು ಇದರ ಮೂಲ ಉದ್ದೇಶ ಆಗಿತ್ತು. ಈ ರೀತಿ ಭಾರತವನ್ನು ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿಕೊಳ್ತು. ಇನ್ನು ಸಹಜವಾಗಿ ವಸಾಹತುಶಾಹಿ ಸರ್ಕಾರ ಭಾರತದ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನವನ್ನು ಅಂದಾಜು ಮಾಡುವ ಪ್ರಯತ್ನವನ್ನು ಮಾಡಲಿಲ್ಲ. ಹೀಗಾಗಿ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನ ಮಾಪನ ಮಾಡಲು ಕೆಲವು ವೈಯಕ್ತಿಕ ಪ್ರಯತ್ನಗಳು ನಡೀತವೆ. ಅದರಲ್ಲಿ ಪ್ರಮುಖವಾದವುಗಳನ್ನು ನಾವಿಲ್ಲಿ ಸ್ವಲ್ಪ ಅಧ್ಯಯನ ಮಾಡೋಣ. ಅಂದರೆ ಪ್ರಥಮ ಬಾರಿಗೆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಿದವರು ಯಾರಪ್ಪ ಅಂತಂದರೆ, ಇಲ್ಲಿ ಪ್ರಮುಖರು ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬೆ, ಫಿಂಡ್ಲೆ ಸಿರಾಸ್, VKRV ರಾವ್ ಮತ್ತು RC ದೇಸಾಯಿ ಅವರು ಇದ್ದಾರೆ. ಹೀಗಾಗಿ 1867 ಮತ್ತು 68ರ ಅವಧಿಯಲ್ಲಿ ದಾದಾಬಾಯಿ ನವರೋಜಿಯವರು
ಪ್ರಥಮ ಬಾರಿಗೆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಿದರು ಅಂಥೇಳಿ ನಾವು ನೋಡ್ತೀವಿ. ಅವರು ಲೆಕ್ಕಾಚಾರ ಮಾಡಿದಂಥ ಸಂದರ್ಭದೊಳಗೆ ರಾಷ್ಟ್ರೀಯ ಆದಾಯ 370 ಕೋಟಿಗಳಲ್ಲಿತ್ತು. ತಲಾ ವರಮಾನ ರು 20ರಷ್ಟಿತ್ತು. ಹಿಂಗೆ ವಿಲಿಯಂ ದಿಗ್ಬೈ ಇವರು 1889 ಅಧ್ಯಯನ ಮಾಡಿದರೆ, ಫಿಂಡ್ಲೆ ಸಿರಾಸ್ 1911 ಆಮೇಲೆ VKRV ರಾವ್ ಅಂದರೆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವ ಪ್ರಮುಖರು ಅಂದರೆ ಇವರ ಅಧ್ಯಯನ ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಯಿತು. ಯಾರ್ದು? VKRV ರಾವ್ ಅವರು. ಇವರು 1931-32 ಅವಧಿಯೊಳಗೆ ಅಧ್ಯಯನ ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ಆದಾಯದ ಅವರ ಲೆಕ್ಕಾಚಾರದ ಪ್ರಕಾರ 1689 ಕೋಟಿ ರೂಗಳಷ್ಟಿತ್ತು. ತಲಾ ಆದಾಯವನ್ನು ನೋಡೋದಾದರೆ 62 ರೂಪಾಯಿಗಳಷ್ಟಿತ್ತು. ಅದರಂತೆ RC ದೇಸಾಯಿ ಅವರು ಕೂಡ ರಾಷ್ಟ್ರೀಯ ವರಮಾನವನ್ನು ಅಧ್ಯಯನ ಮಾಡಿದರು, ಲೆಕ್ಕಾಚಾರ ಮಾಡಿದರು 1931ರಿಂದ 40 ಅವಧಿಯೊಳಗೆ. ಅಂದ್ರೆ ಈ ಎಲ್ಲ ಪ್ರಯತ್ನಗಳು ವಿವಾದಾತ್ಮಕ ಮತ್ತು ಹೊಂದಾಣಿಕೆ ಇಲ್ಲದ ಫಲಿತಾಂಶಗಳನ್ನು ನೀಡಿದವು. ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ VKRV ರಾವ್ರವರು ಮಾಡಿರುವ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಯಿತು. ಆದಾಗ್ಯೂ ಬಹುತೇಕ ಅಧ್ಯಯನಗಳು 20ನೇ ಶತಮಾನದ ಪೂರ್ವಾರ್ಧದಲ್ಲಿ ದೇಶದ ಸಮಗ್ರ ನೈಜ ಉತ್ಪನ್ನದ ವಾರ್ಷಿಕ ಬೆಳವಣಿಗೆಯ ದರವು 2% ಕಡಿಮೆ ಮತ್ತು ತಲಾ ಆದಾಯದ ಬೆಳವಣಿಗೆಯ ದರ 1/2 ಕಡಿಮೆ ಇತ್ತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೋಬೇಕು. ಇದಾದ ಮೇಲೆ ಭಾರತದಲ್ಲಿ ಹೆಚ್ಚಿನ ಜನ ಕೃಷಿಯನ್ನು ಅವಲಂಬಿಸಿದ್ರು ಅನ್ನೋ ಅಂಶವನ್ನು ನೋಡಿದ್ವಿ. ಹಾಗಾದರೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಅವಧಿಯೊಳಗೆ ಕೃಷಿಯ ಸ್ಥಿತಿಗತಿ ಏನಿತ್ತು ಅನ್ನೋದನ್ನು ನಾವು ನೋಡೋದಾದರೆ, ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಅವಧಿಯಲ್ಲಿ ಭಾರತದ ಆರ್ಥಿಕತೆಯು ಕೃಷಿ ಪ್ರಧಾನವಾಗಿಯೇ ಉಳಿದಿತ್ತು. ನಿಮ್ಗೆ ಕೇಳ್ತಾರೆ, ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಅವಧಿಯೊಳಗೆ ಕೃಷಿ ವಲಯದ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿ ಅಂಥೇಳಿ ಕೇಳ್ಬೋದು ನೀವು. ಅಥವಾ ವಸಾಹತುಶಾಹಿ ಆಳ್ವಿಕೆ ಅವಧಿಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿಯನ್ನು ವಿವರಿಸಿ ಅಂಥೇಳಿ 6 ಅಂಕದ ಪ್ರಶ್ನೆ ಬರ್ತದೆ. ಹೀಗಾಗಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಅವಧಿಯೊಳಗೆ ಭಾರತದ ಆರ್ಥಿಕತೆಯು ಕೃಷಿ ಪ್ರಧಾನವಾಗಿಯೇ ಉಳಿದಿತ್ತು. ಅಂದರೆ ದೇಶದ ಜನಸಂಖ್ಯೆಯ ಸುಮಾರು 85% ದೇಶದ ಜನ 85% ಜನ ಗ್ರಾಮೀಣ ಪ್ರದೇಶದೊಳಗೆ ವಾಸವಾಗಿದ್ದರು. ಹೀಗಾಗಿ ಜೀವನೋಪಾಯಕ್ಕಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯನ್ನೇ ಅವಲಂಬಿಸಿದ್ರು. ಹೀಗಾಗಿ ಬಹುಪಾಲು ಜನಸಂಖ್ಯೆ ಉದ್ಯೋಗಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾಗಿಯೂ ಕೂಡ ಪ್ರಾಥಮಿಕ ವಲಯದ ಅಭಿವೃದ್ಧಿ ನಿರಂತರವಾಗಿ ಸ್ಥಗಿತವಾಗ್ಕೋತ ಹೋಯಿತು. ಹೀಗಾಗಿ ಇಲ್ಲಿ ಅನಿಶ್ಚಿತವಾಗಿ ಕ್ಷೀಣಿಸ್ತಾ ಹೋಯಿತು. ಅಂದರೆ ಒಟ್ಟು ಸಾಗುವಳಿ ಭೂಮಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗೋದ್ರ ಮೂಲಕ ಉತ್ಪಾದನೆ ಸ್ವಲ್ಪ ಹೆಚ್ಚು ಅನಿಸಿದಂಗೆ ಅನಿಸಿದ್ರೂ ಸಹಿತ ಕೃಷಿ ಇಳುವರಿ ಏನಾಯ್ತಪ್ಪ ಅಂದ್ರೆ ಉತ್ಪಾದಕತೆ ಕಡಿಮೆ ಆಗ್ತಾ ಹೋಯಿತು. ಹೀಗಾಗಿ ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ವಿವಿಧ ಭೂಮಾಲೀಕತ್ವ ಪದ್ಧತಿಗಳು ಬರ್ತಾವೆ. ಅಲ್ಲಿ ಪ್ರಮುಖವಾಗಿ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ, ಎರಡನೇದಾಗಿ ರೈತವಾರಿ ಪದ್ಧತಿ, ಮೂರನೇದು ಮಹಲ್ವಾರಿ ಪದ್ಧತಿ ಅಂತ 3 ಬರ್ತಾವೆ. ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ ಅಥವಾ 1 ಅಂಕದ ಪ್ರಶ್ನೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಪ್ರಮುಖ ಕಂದಾಯ ಪದ್ಧತಿಯನ್ನು ಹೆಸರಿಸಿ ಅಂತ ಕೇಳ್ತಾರೆ. ಆವಾಗ ನೀವು ಜಮೀನ್ದಾರಿ ಪದ್ಧತಿ ಅಂತ ಬರಿಬೇಕು. ಹಾಗಾದರೆ ಈ ಜಮೀನ್ದಾರಿ ಪದ್ಧತಿಯಿಂದ ಏನು ಕೃಷಿ ಒಳಗೆ ಉತ್ಪನ್ನದ ಪ್ರಮಾಣ ಕಡಿಮೆ ಆಯಿತು? ಈ ಜಮೀನ್ದಾರಿ ಪದ್ಧತಿ 1793ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ನನ್ನು ಬಂಗಾಳ, ಬಿಹಾರ್, ಒರಿಸ್ಸಾ ಮತ್ತು ಉತ್ತರ ಪ್ರದೇಶದ ಉತ್ತರ ಭಾಗಗಳಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಪದ್ಧತಿಯ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯು ಜಮೀನ್ದಾರರೊಂದಿಗೆ ಒಂದು ಒಪ್ಪಂದಕ್ಕೆ ಬಂದಿತ್ತು. ಆರಂಭದಲ್ಲಿ ಇದನ್ನು 10 ವರ್ಷಗಳವರೆಗೆ ಜಾರಿಗೊಳಿಸ್ತಾರೆ. ನಂತರ ಇದನ್ನು ಶಾಶ್ವತಗೊಳಿಸಲಾಯಿತು. ಇದನ್ನು ಕಾಯಂ ಗುತ್ತಾ ಪದ್ಧತಿ ಅಂತಲೂ ಕರೀತಾರೆ.
ರೈತರ ಸಹಾಯದಿಂದ ಭೂಮಿಯನ್ನು ಸಾಗುವಳಿ ಮಾಡ್ತಿದ್ರು. ಆ ಮೂಲಕ ಅವರಿಂದ ಕಂದಾಯವನ್ನು ಸಂಗ್ರಹ ಮಾಡ್ಕೊಳ್ತಿದ್ರು. ಒಟ್ಟು ಸಂಗ್ರಹಿಸಿದ ಕಂದಾಯದಲ್ಲಿ ಶೇಕಡ 89% ಜಮೀನ್ದಾರ ಏನು ಮಾಡ್ತಿದ್ರಪ್ಪ ಅಂದ್ರೆ ಸರ್ಕಾರಕ್ಕೆ ಕೊಡಬೇಕಿತ್ತು. ಇನ್ನು ಉಳಿದ ಶೇಕಡ 11% ತಾವೇ ಇಟ್ಕೊಳ್ತಿದ್ರು. ಹೀಗಾಗಿ ಇದು ಸರ್ಕಾರಕ್ಕೆ ಆದಾಯ ತಂದುಕೊಡ್ತಕ್ಕಂಥ ಪ್ರಮುಖ ಮೂಲವಾಗಿ ಕಾರ್ಯವನ್ನು ನಿರ್ವಹಿಸಿತು. ಇನ್ನು ರೈತವಾರಿ ಪದ್ಧತಿ, ಈ ಪದ್ಧತಿಯು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಈ ಪದ್ಧತಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರೈತರು ಅಥವಾ ಕೃಷಿಕರೊಂದಿಗೆ ನೇರ ಒಪ್ಪಂದಗಳನ್ನು ಮಾಡಿಕೊಂಡಿತು. ರೈತರು ನಿಗದಿತ ಶೇಕಡ 50% ಕಂದಾಯವನ್ನು ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ಅವರಿಗೆ ಮಾಲೀಕತ್ವವನ್ನು ನೀಡಲಾಗ್ತಿತ್ತು. ಸುಮಾರು 20ರಿಂದ 30 ವರ್ಷಗಳಿಗೊಮ್ಮೆ ಇದನ್ನು ಪರಿಷ್ಕರಿಸಲಾಗ್ತಿತ್ತು. ಸರ್ಕಾರ ಅಧೀನದಲ್ಲಿರ್ತಿತ್ತು. ಕಂದಾಯ ಅಧಿಕಾರಿಗಳ ಸಹಾಯದಿಂದ ಇದನ್ನು ಸಂಗ್ರಹಿಸ್ತಿದ್ರು. ತಮ್ಮ ಎಲ್ಲ ಉತ್ಪಾದನೆಯನ್ನು ಬರಗಾಲ ಇರಲಿ ಅಥವಾ ಪ್ರವಾಹ ಬರಲಿ, ಯಾವುದೇ ರೀತಿ ಬೆಳೆ ನಷ್ಟ ಆದರೂ ಸಹಿತ ತೆರಿಗೆಯನ್ನು ಕಡ್ಡಾಯವಾಗಿ ಕಟ್ಟಲೇಬೇಕಾಗಿರ್ತಿತ್ತು. ಇನ್ನು ತೆರಿಗೆ ಕೊಡಲಾಗದೇ ಇರತಕ್ಕಂಥ ಕೃಷಿಕರ ಭೂಮಿಯ ಒಡೆತನವನ್ನು ಏನು ಮಾಡ್ತಿದ್ದಪ್ಪ ಅಂದ್ರೆ ಕಿತ್ಕೊಂಡ್ಬಿಡ್ತಿದ್ರು. ಇನ್ನೊಂದು ಪದ್ಧತಿ ಇತ್ತು, ಯಾವುದಪ್ಪ ಅಂದ್ರೆ ಮೊಹಲ್ವಾರಿ ಪದ್ಧತಿ. ಈ ಪದ್ಧತಿ ವಾಯುವ್ಯ ಭಾಗದಲ್ಲಿ ಅಂದರೆ ಗಂಗಾ ಕೊಳ್ಳ ಮತ್ತು ಮಧ್ಯ ಭಾರತದಲ್ಲಿ ಜಾರಿಗೊಳಿಸಲಾಯಿತು. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮಹಲ್ನೊಂದಿಗೆ ಒಪ್ಪಂದ ಮಾಡಿಕೊಳ್ತಿತ್ತು. ಮಹಲ್ ಅಂದರೆ ಒಂದು ಕಂದಾಯ ಘಟಕವಾಗಿದ್ದು ಒಂದಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡಿರ್ತಿತ್ತು. ಕೃಷಿಕರನ್ನು ಒಟ್ಟಾಗಿ ಭೂಮಾಲೀಕರೆಂದು ಪರಿಗಣಿಸಿದರು. ಕಂದಾಯ ಶೇಕಡ 50ರಿಂದ 60% ನಿಗದಿಗೊಳಿಸಲಾಗ್ತಿತ್ತು. ಹೀಗಾಗಿ ಇದನ್ನು ಕಾಲಕಾಲಕ್ಕೆ ಪರಿಷ್ಕರಿಸೋದ್ರ ಮೂಲಕ ಹೆಚ್ಚಿನ ಭೂ ಕಂದಾಯವನ್ನು ರೈತರಿಗೆ ದೊಡ್ಡ ಹೊರೆಯಾಗಿ ಕೃಷಿಕರೇನಾಗಿರಪ್ಪ ಅಂದ್ರೆ ತೀವ್ರ ನಷ್ಟಕ್ಕೆ ಒಳಪಟ್ಟಿದ್ದು. ಇಲ್ಲಿ ಕೃಷಿ ಉತ್ಪಾದಕತೆ ಕಡಿಮೆ ಆಗಲಿಕ್ಕೆ 3 ಕಾರಣ ಆದರೂ ಅದರಲ್ಲಿ ಪ್ರಮುಖವಾದದ್ದು ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು. ಇಂದಿನ ಪೂರ್ವ ರಾಜ್ಯದ ಭಾಗಗಳನ್ನೊಳಗೊಂಡ ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದ ಜಮೀನ್ದಾರಿ ಪದ್ಧತಿಯಿಂದಾಗಿ ಕೃಷಿ ವಲಯದ ಲಾಭವು ಸಾಗುವಳಿದಾರರ ಬದಲಿಗೆ ಯಾರಿಗೆ ಹೊಂಟಿತಪ್ಪ ಅಂತಂದ್ರೆ ಜಮೀನ್ದಾರರ ಪಾಲಾಗಲಿಕ್ಕಿತ್ತು. ಹೀಗಾಗಿ ವಸಾಹತುಶಾಹಿ ಸರ್ಕಾರವಲ್ಲದೆ ಜಮೀನ್ದಾರರು ಅಂದರೆ ಸರ್ಕಾರ ಅಂತೂ ಏನೂ ಕ್ರಮ ತಗೊಳ್ಳಿಲ್ಲ, ಆದರೆ ಜಮೀನ್ದಾರರು ಕೂಡ ಕೃಷಿಕರ ಅಭಿವೃದ್ಧಿಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಹೀಗಾಗಿ ಸಾಗುವಳಿದಾರರ ಆರ್ಥಿಕ ಪರಿಸ್ಥಿತಿ ಲೆಕ್ಕಿಸದೆ ಜಮೀನ್ದಾರ ಏನಾಗಪ್ಪ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಗೇಣಿಯನ್ನು ಸಂಗ್ರಹಿಸ್ತಾ ಇದೆ. ಗೇಣಿ ಅಂದ್ರೇನು? ಭೂಮಿಯ ಉತ್ಪನ್ನದ ಒಂದು ಭಾಗವನ್ನು ಭೂಮಾಲೀಕರಿಗೆ ಕೊಡ್ತಕ್ಕಂಥದ್ದೇ ಗೇಣಿ ಅಂತ ನಾವು ಕರಿತೀವಿ. ಹೀಗಾಗಿ ಸಾಗುವಳಿದಾರರು ವ್ಯಾಪಕವಾಗಿ ಶೋಷಣೆ ಮತ್ತು ಸಾಮಾಜಿಕ ತಲ್ಲಣಗಳಿಗೆ ಒಳಗಾಗಿ ರೈತರ ಸ್ಥಿತಿ ಶೋಚನೀಯವಾಯಿತು. ಹೀಗಾಗಿ ವಸಾಹತುಶಾಹಿ ಸರ್ಕಾರದ ಕಂದಾಯ ಪಾವತಿ ಷರತ್ತುಗಳು ಜಮೀನ್ದಾರರ ಈ ರೀತಿಯ ವರ್ತನೆಗೆ ಕಾರಣವಾಗ್ತಿತ್ತು. ಅವರು ಯಾಕೆ ಈ ರೀತಿ ವರ್ತನೆ ಮಾಡಿರಪ್ಪ ಅಂತಂದ್ರೆ ವಸಾಹತುಶಾಹಿ ಸರ್ಕಾರದ ನೀತಿಗಳನ್ನು ಹಂಗಿದ್ವು. ಹೀಗಾಗಿ ಅವರು ಅನಿವಾರ್ಯವಾಗಿ ರೈತರ ಮೇಲೆ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಒತ್ತಾಯ ಹೇರ್ತಿದ್ರು. ಜಮೀನ್ದಾರರು ನಿಗದಿತ ಅವಧಿಯೊಳಗೆ ಸರ್ಕಾರಕ್ಕೆ ನಿರ್ದಿಷ್ಟ ಮೊತ್ತದ ಕಂದಾಯವನ್ನು ಪಾವತಿಸದಿದ್ದರೆ ಭೂ ಮಾಲೀಕತ್ವ ಹಕ್ಕನ್ನು ಏನು ಮಾಡ್ತಿದ್ದಪ್ಪ ಅಂದರೆ ಕಳೆದುಕೊಳ್ತಿದ್ರು. ಜೊತೆಗೆ ಹಿಂದುಳಿದ ತಂತ್ರಜ್ಞಾನ, ನೀರಾವರಿ ಸೌಲಭ್ಯದ ಕೊರತೆ, ರಸಗೊಬ್ಬರದ ಅಸಮರ್ಪಕ ಬಳಕೆ ಕೃಷಿ ಉತ್ಪಾದಕತೆಯನ್ನು ಕಡಿಮೆ ಮಾಡುತ್ತೆ. ಇದರೊಳಗೆ ನೀರಾವರಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಕಡೆಗಣನೆ. ವಸಾಹತುಶಾಹಿ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ನೀರಾವರಿ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡದಿದ್ದರೂ ಸಹಿತ ಪರಿಣಾಮವಾಗಿ ಕೃಷಿ ಉತ್ಪಾದಕತೆ ಏನಾಗಿತ್ತು? ಕಡಿಮೆ ಆಕೋತ ಬಂತು. ಅದಾದ ಮೇಲೆ ರಸಗೊಬ್ಬರ ಅಸಮರ್ಪಕ ಬಳಕೆ ಕೃಷಿ ಉತ್ಪಾದಕತೆ ಮಟ್ಟವನ್ನು ಹದಗೆಡಿಸಿ ರೈತರ ಸಮಸ್ಯೆ ಭೀಕರ ಸಮಸ್ಯೆ ದುರ್ವ್ಯವಸ್ಥೆಗೆ ಕಾರಣವಾದವು. ಆಮೇಲೆ ಕೃಷಿ ವಾಣಿಜ್ಯೀಕರಣ ಅಂದರೆ ವಸಾಹತುಶಾಹಿ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ಕೃಷಿ ವಾಣಿಜ್ಯೀಕರಣವನ್ನು ಗೊಳಿಸಿತು. ಅಂದರೆ ಭಾರತದಲ್ಲಿ ಆಹಾರ ಧಾನ್ಯಗಳ ಬದಲಾಗಿ
ವಾಣಿಜ್ಯ ಬೆಳೆಗಳ ಬೆಳೆಗೆ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಿತು. ಹೀಗಾಗಿ ಭಾರತದ ರೈತರ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಸಹಾಯಕವಾಗಲಿ. ಯಾಕಪ್ಪ ಅಂತಂದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆದರೂ ಸಹಿತ ಆ ವಾಣಿಜ್ಯ ಬೆಳೆಗಳನ್ನು ಅಂತಿಮವಾಗಿ ಬ್ರಿಟಿಷ್ ಕೈಗಾರಿಕೆಗಳು ತಾಯ್ನಾಡಿನಲ್ಲಿ ಬಳಸ್ತಾ ಇದ್ರು. ಹೀಗಾಗಿ ರೈತರ ಸ್ಥಿತಿ ಸುಧಾರಣೆಗೆ ಸಹಾಯಕ ಆಗಲಿಲ್ಲ ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಬೇಕು. ಆಮೇಲೆ ನೀರಾವರಿ ಸೌಲಭ್ಯದ ಪೂರೈಕೆಯಲ್ಲಿ ಅಲ್ಪ ಪ್ರಗತಿ ಸಾಧಿಸಿದ್ರೂ ಸಹಿತ ನಿರ್ವಹಣೆ ಸಮಸ್ಯೆ ಉಂಟಾಯಿತು. ಅದರ ಜೊತೆಗೆ ಅಸಮರ್ಪಕ ಹೂಡಿಕೆ, ಅಸಮರ್ಪಕ ನೆರೆ ನಿಯಂತ್ರಣ, ಕಾಲುವೆ ಸೌಲಭ್ಯದ ಕೊರತೆ, ಭೂ ಸವಕಳಿಯಿಂದಾಗಿ ಕೃಷಿ ಪ್ರಗತಿ ಅನ್ನೋದು ಸಾಧ್ಯವಾಗಲಿಲ್ಲ. ರೈತರು ಬೆಳೆದ ಬೆಳೆಯ ಮಾದರಿಯನ್ನು ಆಹಾರ ಬೆಳೆಗಳಿಂದ ವಾಣಿಜ್ಯ ಬೆಳೆಗಳಿಗೆ ಪರಿವರ್ತಿಸಿಕೊಂಡರೂ ಬಹುತೇಕ ಸಾಗುವಳಿದಾರರು, ಗೇಣಿದಾರರು ಮತ್ತು ಸಣ್ಣ ರೈತರು ಕೃಷಿಯಲ್ಲಿ ಹೂಡಿಕೆಗೆ ಸಂಪನ್ಮೂಲವನ್ನಾಗಲಿ ಅಥವಾ ತಂತ್ರಜ್ಞಾನವನ್ನಾಗಲಿ ಅಥವಾ ಯಾವುದೇ ರೀತಿ ಉತ್ತೇಜಕಗಳನ್ನಾಗಲಿ ಹೊಂದಿರಲಿಲ್ಲ. ಹೀಗಾಗಿ ವಸಾಹತುಶಾಹಿ ಆರ್ಥಿಕ ಅಲ್ಪಮಟ್ಟದ ನೀರಾವರಿ ವ್ಯವಸ್ಥೆ ಇತ್ಯಾದಿಗಳು ಇದ್ದರೂ ಸಹಿತ ಇವೆಲ್ಲವುಗಳ ಕೊರತೆಯಿಂದ ಕೃಷಿ ಪ್ರಗತಿ ಏನಾಯ್ತಪ್ಪ ಅಂತಂದರೆ ಕುಂಠಿತವಾಯಿತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಬೇಕು. ಇನ್ನು ಕೈಗಾರಿಕೆ ಬಗ್ಗೆ ನೋಡೋದಾದರೆ, ಕೈಗಾರಿಕಾ ವಲಯದ ಸ್ಥಿತಿಯನ್ನು ನಾವು ನೋಡೋದಾದರೆ, ವಸಾಹತುಶಾಹಿ ಆಳ್ವಿಕೆಯ ಅವಧಿಯಲ್ಲಿ ಕೃಷಿಯಂತೆಯೇ ಕೈಗಾರಿಕಾ ವಲಯದ ಅಡಿಪಾಯ ಸದೃಢ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಅಂದರೆ ರಾಷ್ಟ್ರದ ಜಗತ್ಪ್ರಸಿದ್ಧ ಕರಕುಶಲ ಉದ್ದಿಮೆ ವಲಯದ ಬೆಳವಣಿಗೆಗೆ ಕ್ಷೀಣಿಸಿದ್ರೂ ಅದಕ್ಕೆ ಪ್ರತಿಯಾಗಿ ಆಧುನಿಕ ಕೈಗಾರಿಕಾ ನೆಲೆಯ ಪರಂಪರೆಯನ್ನು ಉಳಿಸುವಂತಹ ಅಭಿವೃದ್ಧಿ ಸಾಧಿಸಲು ಅವಕಾಶ ನೀಡಲಿಲ್ಲ. ಅಂದರೆ ಆಧುನಿಕ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಕರಕುಶಲ ಕೈಗಾರಿಕೆ ನಾಶವಾಗಲಿಕ್ಕೆ ಸ್ಟಾರ್ಟ್ ಆದ. ಅಂದರೆ ಭಾರತದ ಕೈಗಾರಿಕೆಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸುವ ವಸಾಹತುಶಾಹಿ ಸರ್ಕಾರದ ನೀತಿ ಎರಡು ಮೂಲ ಉದ್ದೇಶಗಳನ್ನು ಹೊಂದಿತ್ತು. ಮೊದಲನೇದಾಗಿ ಯಾವುದಪ್ಪ ಅಂತಂದ್ರೆ, ಬ್ರಿಟನ್ನಿನಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕೈಗಾರಿಕೆಗಳಿಗೆ ಪ್ರಮುಖ ಕಚ್ಚಾ ಸಂಪನ್ಮೂಲಗಳನ್ನು ಒದಗಿಸುವ ರಫ್ತು ರಾಷ್ಟ್ರವಾಗಿ ಭಾರತದ ಪಾತ್ರವನ್ನು ಸೀಮಿತಗೊಳಿಸೋದು. ನಾವು ಬರೀ ಕಚ್ಚಾ ಸಂಪನ್ಮೂಲಗಳನ್ನು ಪೂರೈಕೆ ಮಾಡುವವರಾಗಿ ಸೀಮಿತಗೊಳ್ಳಬೇಕು ಅನ್ನೋಂಥ ಉದ್ದೇಶ. ಆ ಮೂಲಕ ಎರಡನೇದಾಗಿ ಮಾತೃ ರಾಷ್ಟ್ರವಾದ ಬ್ರಿಟನ್ನಿನ ಗರಿಷ್ಠ ಅನುಕೂಲತೆಗಾಗಿ ಆ ಕೈಗಾರಿಕೆಗಳು ಸಿದ್ಧ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಭಾರತವನ್ನು ವಿಸ್ತೃತ ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡಿದರು. ಹೀಗಾಗಿ ಭಾರತ ಆರ್ಥಿಕ ಸನ್ನಿವೇಶದಲ್ಲಿ ಭಾರತದ ದೇಶೀಯ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಿದ್ವು. ನಿಮಗೇನು ಕೇಳ್ತಾರೆ ಪ್ರಶ್ನೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಕರಕುಶಲ ಕೈಗಾರಿಕೆಗಳು ನಾಶವಾದವು, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂಥೇಳಿ 4 ಅಂಕದ ಪ್ರಶ್ನೆ ಬರುತ್ತೆ. ಅಂದರೆ ಸಿದ್ಧ ವಸ್ತುಗಳು ಮಾರಾಟ ಮಾಡಲಿಕ್ಕೆ ಭಾರತವನ್ನು ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಿಂದ ಇದು ಸ್ಥಳೀಯ ಸರಕುಗಳ ಪೂರೈಕೆಗೆ ಮಾರುಕಟ್ಟೆ ಇಲ್ಲದಂತಾಯಿತು. ಅದರ ಜೊತೆಗೆ ಹೊಸ ಬೇಡಿಕೆಯನ್ನು ಪೂರೈಸಲು ಬ್ರಿಟನ್ನಿಂದ ಅಗ್ಗದ ತಯಾರಿಕಾ ಸರಕುಗಳನ್ನು ಆಮದು ಮಾಡಿಕೊಂಡು ದೇಶೀಯವಾಗಿ ಉತ್ಪಾದಿಸಿದ ಮಾರುಕಟ್ಟೆಯನ್ನು ಕಸ್ಕೊಂಡ್ಬಿಡ್ತು. ಅಂದರೆ ವಿದೇಶದವರು ನಮ್ಮಲ್ಲಿರ್ತಕ್ಕಂಥ ಕಚ್ಚಾ ಸಂಪನ್ಮೂಲಗಳನ್ನು ಒಯ್ದು ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ಬಂದು ಕಡಿಮೆ ದರದೊಳಗೆ ಅಗ್ಗದ ದರದೊಳಗೆ ಮಾರಾಟ ಮಾಡಲಿಕ್ಕತ್ತಾನ. ನಾವು ಹೆಚ್ಚಿನ ಖರ್ಚು ಮಾಡಿ ಉತ್ಪಾದನೆ ಮಾಡಿರ್ತಕ್ಕಂಥ ಉತ್ಪನ್ನಗಳು ಕಡಿಮೆ ಬೆಲೆಗೆ ಮಾರಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅವುಗಳ ಜೊತೆ ದೇಶೀಯ ಉದ್ಯಮಗಳು ಪೈಪೋಟಿ ನಡೆಸಲಿಕ್ಕಾಗದೆ ಅವನತಿಯತ್ತ ಸಾಗದ್ವು ಅನ್ನುವಂಥದ್ದನ್ನು ದೇಶೀಯ ಉತ್ಪಾದಿಸಿದ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಯನ್ನು ಕಸ್ಕೊಂಡ್ಬಿಡ್ತು. ಹೀಗಾಗಿ
19ನೆಯ ಶತಮಾನದ ದ್ವಿತೀಯಾರ್ಧದಲ್ಲಿ ಭಾರತದ ಆಧುನಿಕ ಕೈಗಾರಿಕೆಗಳು ಬೇರು ಬಿಡಲಿಕ್ಕೆ ಪ್ರಾರಂಭಿಸಿದ್ವು. ಆದರೆ ಪ್ರಗತಿ ಮಂದಗತಿಯಲ್ಲಿತ್ತು. ಆರಂಭದಲ್ಲಿ ಕೈಗಾರಿಕಾಭಿವೃದ್ಧಿ ಹತ್ತಿ ಬಟ್ಟೆ ಮತ್ತು ಸೆಣಬಿನ ಕೈಗಾರಿಕೆಗಳ ಸ್ಥಾಪನೆಗೆ ಮಾತ್ರ ಸೀಮಿತವಾಗಿತ್ತು. ಹತ್ತಿ ಬಟ್ಟೆ ಕೈಗಾರಿಕೆಗಳು ದೇಶದ ಪಶ್ಚಿಮ ಭಾಗದಲ್ಲಿ ಅಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿದ್ದು, ಅಂದರೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ದೇಶದ ಪಶ್ಚಿಮ ಭಾಗದಲ್ಲಿ ಅಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿದ್ದು ಭಾರತೀಯರ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದು. ಇನ್ನು ಸೆಣಬಿನ ಕೈಗಾರಿಕೆಗಳು ದೇಶದ ಪೂರ್ವ ಭಾಗದಲ್ಲಿ ಅಂದರೆ ಪ್ರಮುಖವಾಗಿ ಬಂಗಾಳದಲ್ಲಿ ಕೇಂದ್ರೀಕೃತವಾಗಿತ್ತು. ವಿದೇಶಿ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ವು. ಕ್ರಮೇಣವಾಗಿ 20ನೆಯ ಶತಮಾನದ ಆರಂಭದಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಪ್ರಾರಂಭವಾದವು. ಟಾಟಾ ಕಬ್ಬಿನ ಮತ್ತು ಉಕ್ಕು ಕಂಪನಿ 1907ರಲ್ಲಿ ಸ್ಥಾಪನೆ ಆಯಿತು. ಅಂದರೆ ದ್ವಿತೀಯ ಮಹಾಯುದ್ಧದ ನಂತರ ಸಕ್ಕರೆ, ಸಿಮೆಂಟ್, ಕಾಗದ ಮುಂತಾದ ಕೈಗಾರಿಕೆಗಳು ಸ್ಥಾಪನೆಯಾದವು. ಆದರೆ ಭಾರತದ ಕೈಗಾರೀಕರಣವನ್ನು ಪ್ರವರ್ಧಮಾನಕ್ಕೆ ತರುವ ಬಂಡವಾಳ ಸರಕುಗಳ ಕೈಗಾರಿಕೆಗಳೇನಾಗಲಿಲ್ಲಪ್ಪ ಅಂತಂದ್ರೆ ಸ್ಥಾಪನೆ ಆಗಲಿಲ್ಲ. ಹೀಗಾಗಿ ಬಂಡವಾಳ ಸರಕುಗಳ ಕೈಗಾರಿಕೆಗಳೆಂದರೆ ಪ್ರಸ್ತುತ ಅನುಭೋಗಕ್ಕೆ ಸರಕುಗಳ ಉತ್ಪಾದನೆಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು. ಅಲ್ಲೊಂದು ಇಲ್ಲೊಂದು ಎಂಬಂತೆ ಕೆಲವೇ ತಯಾರಿಕಾ ಘಟಕಗಳು ಸ್ಥಾಪನೆಯಾದರೂ ಸಹ ದೇಶದ ಸಾಂಪ್ರದಾಯಿಕ ಕರಕುಶಲ ಕೈಗಾರಿಕೆಗಳು ಸಾಮೂಹಿಕ ಸ್ಥಳಾಂತರಕ್ಕೆ ಪರ್ಯಾಯವಾಗಲಿಲ್ಲ. ಅಲ್ಲದೆ ಹೊಸ ಕೈಗಾರಿಕೆಗಳು ಕೈಗಾರಿಕಾ ವಲಯದ ಬೆಳವಣಿಗೆಯ ದರ ಮತ್ತು ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಸೇವೆಗಳ ಮಾರುಕಟ್ಟೆ ಅನುರೂಪಿ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP ಅಂತ ಕರಿತೀವಿ. ಹೀಗಾಗಿ GDPಗೆ ಕೈಗಾರಿಕಾ ವಲಯದ ಕೊಡುಗೆ ಅತ್ಯಲ್ಪ ಪ್ರಮಾಣದಲ್ಲಿಯೇ ಉಳಿತು. ಹೀಗಾಗಿ ಹೊಸ ಕೈಗಾರಿಕಾ ವಲಯದ ಮತ್ತೊಂದು ಪ್ರಮುಖ ನ್ಯೂನತೆ ಅಂದರೆ ಏನಂದ್ರೆ ಸಾರ್ವಜನಿಕ ವಲಯದ ಕಾರ್ಯವ್ಯಾಪ್ತಿ ಬಹಳ ಪರಿಮಿತವಾಗಿತ್ತು. ಈ ವಲಯದ ವ್ಯಾಪ್ತಿ ಬಹಳ ಪರಿಮಿತವಾಗಿತ್ತು. ಜೊತೆಗೆ ಈ ವಲಯವು ರೈಲು ಸಾರಿಗೆ, ಇಂಧನ ಉತ್ಪಾದನೆ, ಸಂಪರ್ಕ ಬಂದರುಗಳು ಮತ್ತು ಕೆಲವು ಇಲಾಖಾ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೋಬೇಕು. ಇನ್ನು ವಿದೇಶಿ ವ್ಯಾಪಾರದ ಬಗ್ಗೆ ಮುಂದಿನ ತರಗತಿಯೊಳಗೆ ಚರ್ಚೆ ಮಾಡೋಣ. ಇಲ್ಲಿ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಭಾರತ ಕರಕುಶಲ ಕೈಗಾರಿಕೆ ನಾಶವಾದವು ಈ ಹೇಳಿಕೆಯನ್ನು ಸಮರ್ಥಿಸಿ ಅಂದರೆ ಇಷ್ಟೆಲ್ಲ ಅಂಶಗಳನ್ನು ತಗೋಬೇಕು. ಅಂದರೆ ಮೊದಲನೇದಾಗಿ ಬ್ರಿಟನ್ನ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕೈಗಾರಿಕೆಗಳು ಪ್ರಮುಖವಾಗಿ ಕಚ್ಚಾ ಸಂಪನ್ಮೂಲಗಳನ್ನು ಒದಗಿಸುವ ರಫ್ತು ರಾಷ್ಟ್ರವಾಗಿ ಮಾತ್ರ ಸೀಮಿತ ಮಾಡಿಕೊಳ್ತು. ಮಾತೃ ರಾಷ್ಟ್ರವಾದ ಬ್ರಿಟನ್ನಿನ ಗರಿಷ್ಠ ಅನುಕೂಲಕ್ಕಾಗಿ ಕೈಗಾರಿಕಾ ಸಿದ್ಧ ವಸ್ತುಗಳ ವಿಸ್ತೃತ ಮಾರುಕಟ್ಟೆಯಾಗಿ ಭಾರತವನ್ನು ಪರಿವರ್ತನೆ ಮಾಡಿಕೊಂಡು ಪ್ರಪಂಚದಾದ್ಯಂತ ಭಾರತದ ಕರಕುಶಲ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದರೂ ಸಹ ವಸಾಹತುಶಾಹಿ ಸರ್ಕಾರ ಕರಕುಶಲ ವಸ್ತುಗಳಿಗೆ ಕೈಗಾರಿಕೆಗಳನ್ನು ಕಡೆಗಣಿಸಿತು. ಇದರ ಜೊತೆಗೆ ಕರಕುಶಲ ಕೈಗಾರಿಕಾ ವಸ್ತುಗಳ ಕಡೆಗಣನೆಯ ಜೊತೆಗೆ ಬ್ರಿಟನ್ನಲ್ಲಿ ತಯಾರಿಸಿದ ವಸ್ತುಗಳು ಭಾರತಕ್ಕೆ ಪರಿಚಯ ಮಾಡೋದ್ರ ಮೂಲಕ ಅವುಗಳು ಕಡಿಮೆ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಭಾರತ ಕರಕುಶಲ ವಸ್ತುಗಳ ಮೇಲೆ ವಿಧಿಸಿದ ತೆರಿಗೆ ವಿಧಿಸಿತು. ಅದರ ಪರಿಣಾಮವಾಗಿ ಈ ಸರಕುಗಳು ದುಬಾರಿಯಾಗಿ ಬ್ರಿಟಿಷ್ ಸರಕುಗಳಿಗೆ ಬೇಡಿಕೆ ಅಧಿಕವಾಯಿತು. ಈ ಮೂಲಕ ವ್ಯಾಪಕವಾಗಿ ನಿರುದ್ಯೋಗ ಸೃಷ್ಟಿಯಾಯಿತಲ್ಲದೆ ಭಾರತ ಗ್ರಾಹಕರ ಮಾರುಕಟ್ಟೆಯಲ್ಲಿ ಬ್ರಿಟನ್ನಿನ ಕೈಗಾರಿಕೆಗಳು ಹೊಸ ಬೇಡಿಕೆಯನ್ನು ಸೃಷ್ಟಿಸುವ ಮೂಲಕ ಸ್ಥಳೀಯ ಸರಕುಗಳ ಪೂರೈಕೆಗೆ ಮಾರುಕಟ್ಟೆ ಇಲ್ಲದಂತೆ ಮಾಡಿದ್ವು ಅನ್ನೋಂಥ ಅಂಶವನ್ನು ನಾವು ತಿಳ್ಕೊಬೇಕು. ಇನ್ನು ಇದರೊಳಗೆ ಮತ್ತೊಂದು ಅಂಶ ಏನಂತಂದ್ರೆ ರಾಷ್ಟ್ರೀಯ ಆದಾಯವನ್ನು ಒಂದು ಅಂಕದೊಳಗೆ ಕೇಳ್ತಾರೆ ನೋಡ್ರಿ. ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನ ಇಲ್ಲಿ ಮೊದಲನೇ ಇದರೊಳಗೆ ಚರ್ಚೆ ಮಾಡಿದ್ದು ನಾವು. VKRV ರಾವ್ ನೋಡ್ರಿ, ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು
ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಯಿತು ಅಂಥೇಳಿ ಕೇಳ್ತಾರೆ ಬಹು ಆಯ್ಕೆ ಪ್ರಶ್ನೆ ಒಳಗೆ. ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ VKRV ರಾವ್, ಆಪ್ಷನ್ ಸಿ ವಿಲಿಯಂ ದಿಗ್ಬೆ, ಆಪ್ಷನ್ ಡಿ RC ದೇಸಾಯಿ ಅಂಥೇಳಿ ನಿಮಗೇನು ಹೇಳಿದ್ದೀನಿ ನಾನು, VKRV ರಾವ್ರವರು ಪ್ರಮುಖರು ಅಂಥೇಳಿ ಬರೀಬೇಕು. ಇನ್ನು ಮುಂದಿನ ತರಗತಿಯೊಳಗೆ ಅದರ ಜೊತೆಗೆ ನಿಮಗೆ ಮತ್ತೊಂದು ಕೇಳ್ತಾರೆ, ಕೃಷಿ ವಲಯದೊಳಗೆ ಅಥವಾ ಕೈಗಾರಿಕಾ ವಲಯದೊಳಗೆ ಬಿಟ್ಟ ಸ್ಥಳ ಒಂದೆರಡು ಬಂದಿದ್ದಾವೆ. ಇಲ್ಲಿ ಕೇಳಿದ್ದಾರೆ ನೋಡಿ. ಸ್ವತಂತ್ರ ಪೂರ್ವದಲ್ಲಿ ಭಾರತದ ಸೆಣಬಿನ ಕೈಗಾರಿಕೆಗಳು ದೇಶದ ಟಿಮ್ ಭಾಗದಲ್ಲಿ ಕೇಂದ್ರೀಕೃತವಾಗಿದ್ವು. ಅಂದರೆ ಪೂರ್ವ ಭಾಗದಲ್ಲಿ ಅಥವಾ ಬಂಗಾಳದಲ್ಲಿ ಅಂಥೇಳಿ ನಾವು ಬರಿಬೋದು. ಇನ್ನು ಮತ್ತೊಂದು, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಗಳು ಡ್ಯಾಶ್ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು. ಭಾರತೀಯರ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ವು ಅನ್ನುವಂಥ ಅಂಶವನ್ನು ನೀವು ಬರಿಬೇಕು. ಓಕೆ. ಇನ್ನು ಮುಂದಿನ ತರಗತಿಯೊಳಗೆ ವಿದೇಶಿ ವ್ಯಾಪಾರದ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.